ರೈತ ಬಂಧುವರಿಗೆ ನಮಸ್ಕಾರ. ಸ್ನೇಹಿತರೆ, ಇತ್ತೀಚೆಗೆ ನಿಮ್ಗೆಲ್ಲ ಅರಿವಿರುವಂತೆ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯಗಳಿಂದಾಗಿ ನೈಸರ್ಗಿಕ ವಿಪತ್ತುಗಳು ಸಾಮಾನ್ಯವಾಗಿವೆ. ಯಾವುದೇ ಒಂದು ಪ್ರದೇಶದ ವಿಪತ್ತು ನಿರ್ವಹಣೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತ ಮಾಹಿತಿಯ ಮೇಲೆ ಅವಲಂಬಿತವಾಗಿದ್ದು, ಇಂತಹ ಮಾಹಿತಿಯನ್ನು ಸಕಾಲದಲ್ಲಿ ವಿವಿಧ ಫಲಾನುಭವಿಗಳಿಗೆ ಪೂರೈಸಲು ಅನುವಾಗುವಂತೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂದರೆ KSNDMC ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆಯೊಂದಿಗೆ ನಗರ ಪ್ರವಾಹ ನಿರ್ವಹಣೆ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ. ಅದರ ಮುಂದುವರೆದ ಭಾಗವಾಗಿ ಪ್ರಸ್ತುತ ಮೇಘ ಸಂದೇಶ ಎಂಬ ತಂತ್ರಾಂಶವನ್ನು ಬಳಕೆಗೆ ಬಿಡುಗಡೆಗೊಳಿಸಿದೆ. ಪ್ರಸ್ತುತ ಮೇಘ ಸಂದೇಶ ತಂತ್ರಾಂಶವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ ನಲ್ಲಿ ಉಚಿತವಾಗಿ ಲಭ್ಯವಾಗಿದ್ದು, ಬೆಂಗಳೂರು ಮೇಘ ಸಂದೇಶ ಎಂದು ನಮೂದಿಸಿ ಹುಡುಕಿದಲ್ಲಿ ತಂತ್ರಾಂಶವನ್ನು ಉಚಿತವಾಗಿ ಪಡೆಯಬಹುದಾಗಿದೆ ಮತ್ತು ಅದನ್ನು ತಮ್ಮ ಮೊಬೈಲ್ ನಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಪ್ರಸ್ತುತ ತಂತ್ರಾಂಶದ ಮುಖಪುಟದಲ್ಲಿ ಪ್ರಸ್ತುತ ಸ್ಥಾನದ ತಾಪಮಾನ, ಮಳೆ, ಗಾಳಿಯ ವೇಗ, ಆರ್ದ್ರತೆ ಇತ್ಯಾದಿ ಹವಾಮಾನದ ಅಂಶಗಳ ತತ್ಕ್ಷಣದ ಮಾಹಿತಿಯನ್ನು ನೀವು ಪಡೆಯಬಹುದಾಗಿದೆ. ತಂತ್ರಾಂಶದ ಮುಖಪುಟವನ್ನು ಕೆಳಭಾಗಕ್ಕೆ ಸ್ಕ್ರೋಲ್ ಮಾಡಿದರೆ ಪ್ರಸ್ತುತ ಸ್ಥಾನದ ಲೈವ್ ಮಳೆ ನಕ್ಷೆ, ಪ್ರವಾಹ ನಕ್ಷೆ, ಮಿಂಚು, ಗುಡುಗು, ಬಿರುಗಾಳಿಯ ನಿರಂತರ ಪ್ರಸಾರವನ್ನು ಪಡೆಯಬಹುದಾಗಿದೆ. ಮುನ್ಸೂಚನೆ ಬಟನ್ ಅನ್ನು ಒತ್ತುವುದರ ಮೂಲಕ ಆ ಪ್ರಸ್ತುತ ಸ್ಥಾನದ ಹವಾಮಾನ ಮುನ್ಸೂಚನೆಯನ್ನು ಪಡೆಯಬಹುದಾಗಿದೆ. ಸುರಕ್ಷಿತ ಮಾರ್ಗ ಬಟನ್ ಒತ್ತುವ ಮೂಲಕ ಬಳಕೆದಾರರು ತಾವು ಚಲಿಸಲು ಇಚ್ಛಿಸುತ್ತಿರುವ ಪ್ರದೇಶದಲ್ಲಿ ಮಳೆ, ಪ್ರವಾಹ ಮಾಹಿತಿಯನ್ನು ಗ್ರಹಿಸಿ ಮುಂದಿನ ಪ್ರಯಾಣವನ್ನು ನಿರ್ಧರಿಸಬಹುದಾಗಿದೆ. ನಿಮಗೆ ಮುಂಚೆ ತಿಳಿಸಿರುವಂತೆಯೇ ಈ ಪ್ರಸ್ತುತ ಮಾಹಿತಿ ತಂತ್ರಾಂಶವು ಪ್ರಮುಖ ನಗರಗಳ ಪ್ರವಾಹ ಮಾಹಿತಿಯನ್ನು ಪಡೆಯಲು ಬಿಡುಗಡೆಗೊಳಿಸಲಾಗಿದ್ದು, ನೀವು ಯಾವ ನಗರದಲ್ಲಿ ಪ್ರಯಾಣಿಸಲು ಇಚ್ಛಿಸುತ್ತೀರೋ ಆ ನಗರದ ಸುರಕ್ಷಿತ ಮಾಹಿತಿಯನ್ನು ಈ ತಂತ್ರಾಂಶದಲ್ಲಿ ಪಡೆಯಬಹುದಾಗಿದೆ. ಮುಖಪುಟದ ಕೆಳಭಾಗದಲ್ಲಿರುವ ಲೈವ್ ಮಳೆ ನಕ್ಷೆ, ಲೈವ್ ಪ್ರವಾಹ ನಕ್ಷೆ, ನಿರಂತರ ಪ್ರವಾಹ ಪ್ರಸಾರ ಬಟನ್ ಅನ್ನು ಒತ್ತುವುದರ ಮೂಲಕ ಪ್ರಸ್ತುತ ಸ್ಥಾನದ ತತ್ಕ್ಷಣದ ಮಿಂಚು, ಗುಡುಗು ಮತ್ತು ಮಳೆಯ ನಕ್ಷೆಯನ್ನು ಪಡೆಯಬಹುದಾಗಿದೆ. ನಿಮ್ಮ ಸ್ಥಾನದ ಮಳೆಯ ನಕ್ಷೆಯನ್ನು ಪಡೆಯಬಹುದಾಗಿದೆ. ಮೇಲಿನ ಮಾಹಿತಿ ಅಷ್ಟೇ ಅಲ್ಲದೆ ಗುಡುಗು, ಮಿಂಚು ಮತ್ತು ಬಿರುಗಾಳಿಯ ಸಂದರ್ಭದಲ್ಲಿ ಅನುಸರಿಸಬೇಕಾದ ಸುರಕ್ಷಿತ ಕ್ರಮಗಳ ಪಟ್ಟಿಯನ್ನು ಕೂಡ ತಂತ್ರಾಂಶದಲ್ಲಿ ಒದಗಿಸಲಾಗಿದೆ. ತಮ್ಮ ಮೊಬೈಲ್ ನಂಬರ್ ಮುಂದುವರೆದು ತಮ್ಮ ಮೊಬೈಲ್ ನಂಬರ್ ಅನ್ನು ನೋಂದಾಯಿಸುವುದರಿಂದ ಪ್ರವಾಹ ಸಂದರ್ಭಗಳಲ್ಲಿ ತಮ್ಮ ಮೊಬೈಲ್ಗೆ ಎಚ್ಚರಿಕೆಯ ಕಿರು ಸಂದೇಶಗಳನ್ನು ಕೂಡ ಪಡೆಯಬಹುದಾಗಿದೆ. ತೊದಲಿದೆ ಅಲ್ವಾ?